ಗೊತ್ತಿರಲಿ, ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಪಾಕಿಸ್ತಾನಿಯರು ಒಳಗೆ ನುಗ್ಗಿ ಈ ದೇಶದಲ್ಲಿ ಮುಂಬೈನ ಮೇಲೆ ದಾಳಿ ಮಾಡಿ 160ಕ್ಕೂ ಹೆಚ್ಚು ಭಾರತೀಯರನ್ನ ಕೊಂದಿದ್ರು. ಒಬ್ಬ ಅಜ್ಮಲ್ ಕಸಬ್ ಅನ್ನೋ ಹುಡುಗ ತಿರುಗಾಡ್ತಿದ್ದ, ಹೆಸರು ಯಾರಿಗೂ ಅವಾಗ ಗೊತ್ತಿರಲಿಲ್ಲ, ವಿಡಿಯೋಗ್ರಾಫ್ ಮಾತ್ರ ಆಗ್ತಿತ್ತು. ಅವನ ಕೈಗೆ ನಾನು ಹೇಗೆ ದಾರ ಕಟ್ಕೊಂಡಿದ್ದೀನೋ ಹಾಗೆ ಕೆಂಪು ದಾರವನ್ನ ಕಟ್ಕೊಂಡಿದ್ದ. ಆಗ್ಲೇ ಟಿವಿ ಆಂಕರ್ಗಳು ಶುರು ಮಾಡಿದ್ರು, ಇವನ್ ದಾರ ನೋಡಿ, ಈ ದಾರ ನೋಡಿದ್ರೆ ಯಾರೋ ಹಿಂದೂ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಂತ ಹಿಂದೂಗಳ ತಲೆಗೆ ಭಯೋತ್ಪಾದನೆ ಕಟ್ಬಿಟ್ಟಿದ್ರು. ಒಬ್ಬ ತುಕಾರಾಮ್ ಓಂಬಳೆ ಎನ್ನುವಂತ ಒಬ್ಬ ಪೊಲೀಸ್ ಬಂದು ಅವನನ್ನ ಗಟ್ಟಿಯಾಗಿ ತಪ್ಪಿಕೊಂಡ. ತುಕಾರಾಮ್ ಓಂಬಳೆಯ ಪ್ರಾಣ ಹೋಯ್ತು. ಆದ್ರೆ ಅಜ್ಮಲ್ ಕಸಬ್ ಸಿಕ್ಕಿದ ಪರಿಣಾಮ ಏನಾಯ್ತು ಗೊತ್ತಾ? ಇವನು ಹಿಂದೂ ಅಲ್ಲ, ಪಾಕಿಸ್ತಾನದವನು ಅಂತ ಗೊತ್ತಾಯ್ತು. ಅವತ್ತಿನ ಕಾಂಗ್ರೆಸ್ ನಮ್ಮನ್ನ ಭಯೋತ್ಪಾದಕರನ್ನಾಗಿ ಮಾಡಿಸ್ಲಿಕ್ಕೆ ಹೊರಟಿ ಪಾಕಿಸ್ತಾನವನ್ನ ಉಳಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಇವತ್ತಿನ ಭಾರತ ಪಾಕಿಸ್ತಾನವನ್ನ ಹೇಗೆ ಉಡಾಯಿಸಿದೆ ಅಂತಂದ್ರೆ, ಪಾಕಿಸ್ತಾನ ಇನ್ನು 10-15 ವರ್ಷಗಳ ಕಾಲ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳಕ್ಕೆ ಒದ್ದಾಡುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದೆಯಲ್ಲ. ಇಲ್ಲಿ ಯಾರ್ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೋ ಅವರೆಲ್ಲರೂ 100 ಬಾರಿ ಕನ್ನಡಿಯಲ್ಲಿ ತಮ್ಮ ಮುಖಗಳನ್ನ ನೋಡ್ಕೊಳ್ಳುವಂತೆ ಈ ದೇಶ ಏನ್ ಉತ್ತರ ಕೊಟ್ಟಿದೆ, ಇದು ಬಹಳ ಹೆಮ್ಮೆಯ ಸಂಗತಿ ಮಿತ್ರರೇ. ಆದ್ರೆ ದುರಂತ ಏನ್ ಗೊತ್ತೇನು? ಶಿವಾಜಿ ಮಹಾರಾಜರ ಕಾಲದಲ್ಲಿ ಅನ್ಯಾಯ ಆಗಲಿಲ್ಲ, ಆದ್ರೆ ಶಿವಾಜಿ ಮಹಾರಾಜರ ನಂತರ ಅವ್ರ ಮಗ ಬಂದಲ್ಲ ಸಂಭಾಜಿ ಮಹಾರಾಜರ ಹೋರಾಟ ಎಂತದ್ದಿತ್ತು ಗೊತ್ತೇನು? ಅವ್ರನ್ನ ಮರಿಸಿಂಹ ಅಂತ ಕರೀತಾರೆ. ಛಾವ ಅಂತ ಒಂದು ಮೂವಿ ಬಂತು ಅವ್ರ ಮೇಲೆ. ಯಾರಾದ್ರೂ ಹುಡುಗರು ಛಾವ ನೋಡ್ಲಿಲ್ಲ ಅಂತಂದ್ರೆ ದಯಮಾಡಿ ನೋಡಿ, ಅದು ಯಾವ್ದೋ ಬಹುಶಃ OTT ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೋದು, ದಯಮಾಡಿ ಮನೇಲಿ ಎಲ್ಲರೂ ಕುತ್ಕೊಂಡು ನೋಡಿ. ಶಿವಾಜಿ ಮಹಾರಾಜರ ಮಗ ಎಂತ ಹೋರಾಟ ಅವರದ್ದು ಅಂತಂದ್ರೆ, ಶಿವಾಜಿ ಮಹಾರಾಜರ ಮಗ ತಾನು ಹೋರಾಟ ಮಾಡಿದ ಯಾವ ಯುದ್ಧದಲ್ಲೂ ಸೋಲಿಲ್ಲ. ಔರಂಗಜೇಬನ ಎದುರಿಗೆ ಎದೆ ಎತ್ತಿ ನಿಂತಿದ್ರು. ಆದ್ರೆ ನಮ್ಮ ನಡುವೆ ಇದ್ದವರೇ ಯಾರೋ ಮೋಸ ಮಾಡಿ ಶಿವಾಜಿ ಮಹಾರಾಜರ ಮಗ ಇಂಥ ಕೋಟೆಯಲ್ಲಿ ಬಹಳ ಜನ ಇಲ್ಲ, ಅವರು ಕಡಿಮೆ ಜನರೊಂದಿಗೆ ಇದ್ದಾನೆ ಎಂದಾಗ ಔರಂಗಜೇಬನ ತಂಡ ಬಂದು ಆಕ್ರಮಣ ಮಾಡಿ ಅವನನ್ನು ಎಳ್ಕೊಂಡು ಹೋಯ್ತು. ಸಂಭಾಜಿ ಮಹಾರಾಜರಿಗೆ ಕೊನೆಯಲ್ಲಿ ಏನು ಆಫರ್ ಕೊಟ್ಟರು ಗೊತ್ತಾ? ನೀನು ಮುಸಲ್ಮಾನ್ ಆಗಿ ಕನ್ವರ್ಟ್ ಆಗ್ಬಿಡು, ನಿನ್ನಂತ ಶ್ರೇಷ್ಠ ವೀರ ಮುಸಲ್ಮಾನನಾಗಿರ್ಬೇಕು, ನೀನು ಹಿಂದೂ ಆಗಿರಬಾರ್ದು, ನೀನು ಕನ್ವರ್ಟ್ ಆಗ್ಬಿಟ್ರೆ ನಾವು ನಿನ್ನನ್ನು ಬಿಟ್ಬಿಡ್ತೀವಿ ಅಂತ ಔರಂಗಜೇಬ ಆಫರ್ ಕೊಟ್ಟ. ಸಂಭಾಜಿ ಮಹಾರಾಜರು ಔರಂಗಜೇಬನ ಮುಖಕ್ಕೆ ತೂ ಅಂತ ಉಗಿದ್ರು. ಔರಂಗಜೇಬ ಸಂಭಾಜಿ ಮಹಾರಾಜರ ನಾಲಿಗೆಯನ್ನು ತುಂಡರಿಸಿದ, ಬದುಕಿದ್ದಾಗ ಕಣ್ಣುಗಳನ್ನ ಕಿತ್ತಾಕ್ದ. ಮಿತ್ರ, ಆಶ್ಚರ್ಯ ಅನ್ಸುತ್ತೆ, ಇತಿಹಾಸಕಾರರು ಹೇಳ್ತಾರೆ ಸಂಭಾಜಿ ಮಹಾರಾಜರ ಚರ್ಮವನ್ನ ಜೀವಂತವಿದ್ದಾಗ ಸುಲಿಸಿದ. ಆದ್ರೂ ಸಂಭಾಜಿ ಮಹಾರಾಜರು ಹೇಳಿದ್ರು, ಈ ಪ್ರಾಣದ ಕೊನೆಯ ಹನಿಯೂ ಕೂಡ ಹಿಂದುತ್ವಕ್ಕೆ ಜೈಕಾರ ಹೇಳುತ್ತೆ ಹೊರತು ನನ್ನ ಧರ್ಮವನ್ನ ಬಿಡಲಿಲ್ಲ ಅಂತ ಹೇಳಿದ್ರ ಪರಿಣಾಮ ಈ ದೇಶದಲ್ಲಿ ಮತ್ತೊಮ್ಮೆ ಹಿಂದುತ್ವದ ಸಂಚಾರ ಆಗ್ಲಿಕ್ಕೆ ಶುರುವಾಯಿತು. ಶಿವಾಜಿ ಮಹಾರಾಜರು ಯಾವುದನ್ನ ಬದುಕಿ ಸಾಧಿಸಿದ್ರೋ ಅವರ ಮಗ ಸಂಭಾಜಿ ಮಹಾರಾಜರು ಈ ಹಿಂದುತ್ವಕ್ಕೋಸ್ಕರ ಪ್ರಾಣ ಕೊಟ್ಟು ವಾಪಸ್ ಹಿಂದುತ್ವದ ಸಂಚಾರ ಮಾಡಿದ್ರು. ಮಿತ್ರ, ಹಿಂದುತ್ವದ ಬಗ್ಗೆ ಮಾತನಾಡಬೇಕಾದ್ರೆ ನನಗೆ ಹೆಮ್ಮೆ ಇದೆ. ನನಗೆ ಗೊತ್ತಿದೆ, ನನ್ನ ದೇಶದ ಅನೇಕ ತರುಣರಿಗೆ ಅಕ್ಕಪಕ್ಕದವ್ರು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಟೆನ್ಷನ್ ಆಗುತ್ತೆ. ಹಿಂದೂಗಳಲ್ಲಿ 33 ಕೋಟಿ ದೇವತೆಗಳು, ನಮಗೆ ಒಂದೇ ದೇವರು ಅಂತ ಕೆಲವರು ಬಂದು ಹೇಳ್ತಾರೆ. ನಮ್ಮವ್ರು ನಾಚಿಕೆ ಪಟ್ಕೊಳ್ತಾರೆ. ನಾಚಿಕೆ ಯಾಕ್ರಿ? ನಿಮ್ಮ ಒಂದೇ ದೇವರು ಎಲ್ಲಿದ್ದಾರೆ ಅಂತ ಅವ್ರನ್ನ ಕೇಳಿ. ಆಕಾಶದಲ್ಲಿದ್ದಾರೆ ಅಂತ ಆಕಾಶವನ್ನು ತೋರಿಸ್ತಾರೆ. ನೋಡಿದವರು ಯಾರಾದ್ರೂ ಇದ್ದಾರಾ ಅಂತ ಕೇಳಿದ್ರೆ ಸತ್ತ ಮೇಲೆ ಕಾಣಿಸ್ತಾರೆ ಅಂತಾರೆ. ಸತ್ತವ್ರು ಯಾರಾದ್ರೂ ನೋಡಿದಾರೇನ್ರಿ ದೇವರನ್ನ? ಸತ್ತವ್ರು ಬಂದು ಹೇಳ್ತಾರೇನ್ರಿ? ನಂತರ ಭಾಟ ಮಾಡ್ತಾರೇನ್ರಿ? ಆದ್ರೆ ಹಿಂದೂ ಧರ್ಮೀಯರನ್ನ, ನಮ್ಮ ಸಂತರನ್ನ, ಹಿರಿಯರನ್ನ ಕೇಳಿ ನೋಡಿ, ದೇವ್ರು ಎಲ್ಲಿದ್ದಾರೆ ಅಂತ ಅಲ್ಲಿ ತೋರಿಸಲ್ಲ, ಇಲ್ಲಿ ತೋರಿಸ್ತಾರೆ. ಹೃದಯದಲ್ಲಿ ಕೂತಿದ್ದಾನೆ ದೇವರು ಅಂತ. ಹೃದಯದಲ್ಲಿ ಕುಳಿತಿರುವ ದೇವರನ್ನ ನೋಡಬಹುದು ಅಂತ ಹೇಳಿ ಧೈರ್ಯವಾಗಿ ಹೇಳಬಲ್ಲಂತ ಧರ್ಮ ಭೂಮಂಡಲದಲ್ಲಿ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ ಮಾತ್ರ. ನಾನು ಬಹಳ ಹೆಮ್ಮೆಯಿಂದ ನಿಮ್ಮೆದುರಿಗೆ ಹೇಳಿ ಕೊಟ್ಟಿದ್ದೀನಿ. ಹೀಗಿರುವಾಗ ನಾವ್ಯಾಕೆ ಯಾರ ಮುಂದೆ ಆದ್ರೂ ತಲೆ ತಗ್ಗಿಸ್ಬೇಕು? ನೆನ್ನೆ ಮೊನ್ನೆ ಹುಟ್ಟಿದವರು ಒಂದು ಮತ 1400 ವರ್ಷಗಳ ಹಿಂದಿನ ಮತ, ಇನ್ನೊಂದು ಮತ ಹೆಚ್ಚೆಂದ್ರೆ 2,500 ವರ್ಷಗಳ ಹಿಂದಿನ ಮತ. ಆದ್ರೆ ಹಿಂದೂ ಧರ್ಮ ಯಾವಾಗ ಹುಟ್ಟಿದ್ದು? 80,000 ವರ್ಷಗಳ ಹಿಂದಿನ ಅತ್ಯಂತ ಪುರಾತನವಾಗಿರುವಂತ ಮತ್ತು ಇವತ್ತಿಗೂ ಬದುಕಿರುವಂತ ಭೂಮಂಡಲದ ಮೇಲಿನ ಏಕೈಕ ಧರ್ಮ ಅದು ಹಿಂದೂ ಧರ್ಮ. ನಾನು ಹಿಂದೂ ಧರ್ಮದ ಅನುಯಾಯಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಮಿತ್ರ, ಈ ಧರ್ಮದ ಅನುಯಾಯಿಗಳಾಗಿರುವ ನಾವು ಈ ಧರ್ಮವನ್ನ ಇನ್ನೂ ಹೆಚ್ಚು ಆಸ್ಥೆಯಿಂದ ಅನುಸರಿಸಬೇಕಾಗಿದೆ. ನಾನು ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕರೆ ಕೊಡ್ತೀನಿ. ನಾವ್ ಏನ್ ಮಾಡ್ಬೇಕಾಗಿದೆ ಇವತ್ತು ಅಂತಂದ್ರೆ, ಯಾರ್ಯಾರು ನಮ್ಮ ಮಿತ್ರರು ಅನ್ಯ ಮತದಲ್ಲಿದ್ದಾರೋ ಅವ್ರಿಗೆ ಹೇಳೋಣ, ನೀನ್ ಯಾಕೆ ಈ ಮತದಲ್ಲಿ ಇರ್ತೀಯ ಬಾ,
ಶ್ರೇಷ್ಠ ಧರ್ಮ. ಈ ನಾಡಿನಲ್ಲಿ ಹುಟ್ಟಿರುವಂತ ಈ ಧರ್ಮಕ್ಕೆ ನಾವೆಲ್ಲರೂ ವಾಪಸ್ ಹೋಗೋಣ, ಎಲ್ಲರೂ ಘರ್ ವಾಪಸಿ ಮಾಡೋಣ, ಹಿಂದೂ ಧರ್ಮವನ್ನ ಬಲಾಢ್ಯಗೊಳಿಸೋಣ ಅಂತ ವಾಪಸ್ ಹೇಳಬೇಕಾಗಿದೆ. ಶಿವಾಜಿ ಮಹಾರಾಜರು ಯಾವ ಕೆಲಸ ಮಾಡಿದ್ರೋ, ಸಂಭಾಜಿ ಮಹಾರಾಜರು ಯಾವ ಕೆಲಸ ಮಾಡಿದ್ರೋ ಅದನ್ನ ಅವ್ರಿಗೆಲ್ಲರಿಗೂ ತಿಳಿಸಿಕೊಟ್ಟು ಈ ಧರ್ಮವನ್ನ ಮತ್ತೊಮ್ಮೆ ಬಲಾಢ್ಯಗೊಳಿಸಬೇಕಾದಂತ ಅಗತ್ಯ ಇದೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ಜಗತ್ತಿನಲ್ಲಿ ಹಿಂದೂ ಧರ್ಮ ವೈಭವಯುತವಾಗಿ ಮೆರೆಯುತ್ತೋ ಆಗ ಭಾರತ ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗುತ್ತೆ. ಅಷ್ಟೇ ಅಲ್ಲದೆ ಭಾರತ ಜಗತ್ತಿಗೆ ಬೆಳಕನ್ನು ಕೊಡುವಂತ ರಾಷ್ಟ್ರವಾಗುತ್ತೆ. ಅಂತ ರಾಷ್ಟ್ರ ಆಗುವಂತ ಹೊತ್ತು ಇವತ್ತು ಬಂದಿದೆ ಅಂತ ನಾನಂತೂ ಅತ್ಯಂತ ಪ್ರೀತಿಯಿಂದ ಭಾವಿಸ್ತೀನಿ. ಇನ್ನೊಂದು ಸಂತೋಷದ ಸಂಗತಿ ಏನು ಅಂತಂದ್ರೆ, ನಾವು ಅತ್ಯಂತ ಪರ್ವಕಾಲದಲ್ಲಿದ್ದೀವಿ. ನಾನು ಹಿಂದೆಯೂ ನಿಮ್ಗೆ ಹೇಳಿದ್ದೆ, ಈಗಲೂ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 500 ವರ್ಷಗಳ ನಂತರ ರಾಮ ಮಂದಿರ ನಿರ್ಮಾಣಗೊಂಡಿದೆ. ರಾಮ ಬಂದು ಅಲ್ಲಿ ಕುಳಿತಿದ್ದಾನೆ 500 ವರ್ಷಗಳ ನಂತರ. ಈ 500 ವರ್ಷಗಳಲ್ಲಿ ಯಾರ್ಯಾರು ಫೈಟ್ ಮಾಡಿದ್ರೋ ಅವ್ರಿಗೆ ಯಾರಿಗೂ ಇಲ್ಲದ ಭಾಗ್ಯ ನನಗೆ ಮತ್ತು ನಿಮಗೆ ಸಿಕ್ಕಿದೆ. ಹೆಮ್ಮೆ ಪಡೋಣ. ಬರೀ ರಾಮ ಅಷ್ಟೇ ಅಲ್ಲ, ಕಾಶಿಯಲ್ಲಿ ವಿಶ್ವನಾಥ ಮಂದಿರ ಏನ್ ಬಲು ದೊಡ್ಡ ಕಾರಿಡಾರ್ ನಿರ್ಮಾಣಗೊಂಡಿದೆ. ಮಿತ್ರ, ವಿಶ್ವನಾಥ ಸಣ್ಣ ಗಲ್ಲಿಯಲ್ಲಿ ಕುಳಿತಿದ್ದ, ಆದ್ರೆ ಈಗ ಎಂತ ಅದ್ಭುತವಾಗಿರುವಂತ ಕಾರಿಡಾರ್ ನಿರ್ಮಾಣ ಆಗಿದೆ ಅಂತಂದ್ರೆ, ನೀವೇನ್ ಕೂತಿದ್ದೀರಲ್ಲ ಇದರ 10 ಪಟ್ಟು ದೊಡ್ಡ ಕಾರಿಡಾರ್ ನಲ್ಲಿ ವಿಶ್ವನಾಥ ಸಿಂಹಾಸನದ ಮೇಲೆ ಕೂತಿದ್ದಾನೆ. ನೋಡೋದೇ ಆನಂದ. ನಮ್ ಕಾಲದ ಭಾಗ್ಯ ಇದು. ಬಹಳ ದೂರ ಇಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಮಥುರಾದಲ್ಲಿ ಕೃಷ್ಣ ಮಂದಿರ ಮತ್ತೊಮ್ಮೆ ವೈಭವಯುತವಾಗಿ ತಲೆ ಎತ್ತುವಂತ ಸಂದರ್ಭ ಬಹಳ ಹತ್ತಿರ ಬಂದಿದೆ. ನಂದು ನಿಮ್ದು ಪುಣ್ಯ ಎಂತದ್ದು ಅಂತಂದ್ರೆ, 144 ವರ್ಷಗಳಿಂದ ಯಾರಿಗೂ ಇಲ್ಲದ ಭಾಗ್ಯ, ಮಹಾಕುಂಭದ ಭಾಗ್ಯ ನನಗೆ ಮತ್ತು ನಿಮಗೆ ಸಿಕ್ತು. ಭಾಗ್ಯ ಅಲ್ಲದೆ ಮತ್ತೇನು? ಆರ್ಟಿಕಲ್ 370 ಹೋಗುತ್ತಾ ಅಂತ ಕೇಳಿದ್ರೆ ಹೋಗೋದು ಸಾಧ್ಯವೇ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆರ್ಟಿಕಲ್ 370 ಕಿತ್ತು ಬಿಸಾಕಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂತ ಒಂದು ಕಾಲಘಟ್ಟ ನಿರ್ಮಾಣ ಆಗಿದೆ ಅಂತಂದ್ರೆ ಇದು ನನ್ನ ಮತ್ತು ನಿಮ್ಮ ಕಾಲಕ್ಕೆ. ಪಾಕಿಸ್ತಾನದ ಮೇಲೆ ಭಾರತ ಯಾವತ್ತಾದ್ರೂ ಯುದ್ಧ ಮಾಡ್ಲಿಕ್ಕೆ ಆಗತ್ತಾ ಅಂತ ಕೇಳಿದ್ರೆ ಇನ್ನು ಸಾಧ್ಯವೇ ಇಲ್ಲ ಎನ್ನುವಂತ ಕಾಲಕ್ಕೆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆಯುವಂತ ಸಾಮರ್ಥ್ಯ ನಮ್ಮ ಕಾಲದಲ್ಲಿ ಬಂದಿದೆ ಅಂತಂದ್ರೆ ಯೋಚನೆ ಮಾಡಿ. ಅಂತ ಪುಣ್ಯದ ಕಾಲಘಟ್ಟ. ಇಂಥ ಪುಣ್ಯದ ಕಾಲಘಟ್ಟದಲ್ಲಿರುವಂತ ನಾವು ತಲೆ ಕೆಡಿಸ್ಕೊಳ್ಳೋದು ಕೂತ್ಕೊಳ್ಳೋದಿಲ್ಲ. ಇಂಥ ಪುಣ್ಯದ ಕಾಲಘಟ್ಟದಲ್ಲಿರುವಂತ ನಾವು ಸುಮ್ಮನೆ ಇರುವಂತಿಲ್ಲ. ಈ ದೇಶದ ಗಡಿಯಲ್ಲಿರುವಂತ ಸೈನಿಕರು ಈ ದೇಶವನ್ನು ಕಾಪಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಈ ದೇಶವನ್ನ ಕಾಪಾಡ್ತಾರೆ. ಬರೀ ಪ್ರಧಾನಮಂತ್ರಿ ಅಲ್ಲ ಮಿತ್ರರೇ, ಈ ಯುದ್ಧ ನಡೆಯುವಾಗ ನಾನು ಹತ್ತಿರದಿಂದ ಗಮನಿಸ್ತಿದ್ನಲ್ಲ, ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನು ಗಮನಿಸಿದ್ದಿರೋ ಇಲ್ವೋ. ಈ ದೇಶದ ವಿದೇಶಾಂಗ ಇಲಾಖೆ ಹೆಂಗ್ ಕೆಲಸ ಮಾಡಿದೆ ಗೊತ್ತಾ? ಪಾಕಿಸ್ತಾನಕ್ಕೆ ಯಾರ ಸಪೋರ್ಟ್ ಸಿಗದಂತೆ ಮಾಡಿದೆ. ಓಪನ್ ಆಗಿ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬರಲಿಲ್ಲ. ಓಪನ್ ಆಗಿ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಲ್ಲ. ಓಪನ್ ಆಗಿ ಅಜರ್ಬೈಜಾನ್ ಬಿಟ್ರೆ ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಲ್ಲ. ಆದ್ರೆ ಓಪನ್ ಆಗಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಭಾರತದ ಪರವಾಗಿ ನಿಲ್ಲುವಂತೆ ಈ ದೇಶದ ವಿದೇಶಾಂಗ ಇಲಾಖೆ ಕೆಲಸ ಮಾಡ್ತಾರೆ. ಮಿತ್ರ, ಈ ದೇಶದ ಇಂಟೆಲಿಜೆನ್ಸ್ ಹೆಂಗಿದೆ ಗೊತ್ತೇನು? ನಮ್ಮಲ್ಲಿ ಅನೇಕರು ಹೇಳ್ತಾರೆ ಸವಣೂರಲ್ಲೂ ISIನವರು ಯಾರಾದ್ರೂ ಇದ್ರೂ ಇರಬಹುದೇನೋಪ್ಪ ಅನ್ನೋ ಮಟ್ಟಿಗೆ ISIನವರ ನೆಟ್ವರ್ಕ್ ಇಡೀ ದೇಶಕ್ಕೆ ಹಬ್ಬಿಕೊಂಡಿದೆ. ಅವ್ರು ಎಲ್ಲಿ ಯಾವಾಗ ಬೇಕಿದ್ರು ಯಾರನ್ನಾದ್ರೂ ಭಡಕಾಯಿಸಿ ಎಬ್ಬಿಸಬಲ್ಲರು. ಎಲ್ಲೋ ಒಂದು ಕಡೆ ಯಾರೋ ಒಂದು ಕಡೆ ಏನೋ ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇನ್ಯಾವುದೋ ಊರಿನ ಮುಸಲ್ಮಾನರು ಪ್ರತಿಭಟನೆಗೆ ಎದ್ದು ನಿಲ್ತಾರೆ. ಹೆಂಗೆ ಅವರನ್ನು ಭಡಕಾಯಿಸುವಂತ ಒಂದಷ್ಟು ಜನ ಇರ್ತಾರೆ. ಅವರು ಪ್ರತಿಭಟನೆಗೆ ಬೀದಿಗೆ ಬರ್ತಾರೆ, ಹಿಂದೂಗಳ ಮನೆಗೆ ಬೆಂಕಿ ಹಚ್ತಾರೆ. ಯಾಕೆಂದ್ರೆ ಅವ್ರ ನೆಟ್ವರ್ಕ್ ಹಂಗಿದೆ ಅಂತ ಅವ್ರು ಹೊಗಳ್ಕೊಳ್ತಾರೆ. ಆದ್ರೆ ನಮ್ ನೆಟ್ವರ್ಕ್ ಹೆಂಗಿದೆ ಗೊತ್ತಾ? ಮೌಲಾನಾ ಮಸೂದ್ ಅಜರ್ ಜೊತೆಗೆ ನಮ್ಮವ್ರು ಯಾರೋ ಇದ್ದಾರೆ. ಅವ್ರು ಅಲ್ಲಿಂದ ಗೂಗಲ್ ಮ್ಯಾಪ್ ನಲ್ಲೋ ಯಾವ್ದೋ ಕೋಆರ್ಡಿನೇಟ್ಸ್ ಗಳನ್ನ ಭಾರತಕ್ಕೆ ಕಳಿಸಿ ಇದು ಮೌಲಾನಾ ಮಸೂದ್ ಅಜರ್ ಇರುವಂತ ಜಾಗ, ಕರೆಕ್ಟ್ ಆಗಿ ಬಾಂಬ್ ಇಲ್ಲೇ ಹಾಕಿ ಅಂತ ಕೋಆರ್ಡಿನೇಟ್ ಕಳಿಸಿ ಬಾಂಬ್ ಹಾಕಿಸ್ತಾರೆ ಅಂತಂದ್ರೆ ನಮ್ ನೆಟ್ವರ್ಕ್ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ. ಅಜಿತ್ ದೋವಲ್ ನೇತೃತ್ವದಲ್ಲಿ ಈ ದೇಶ ಹೆಂಗ್ ಮಾಡಿದೆ ಗೊತ್ತಾ? ನಿಮ್ಗೆ ಕೆಲವೊಂದು ಸಂಗತಿಗಳನ್ನ ಬಹುಶಃ ಮೋದಿ ಹೇಳ್ತಾರೆ ಅಂತ ನಾನು ಕಾಯ್ತಿದ್ದೀನಿ. ಅದಕ್ಕೋಸ್ಕರ ಸುಮ್ಮನಿರ್ತೀನಿ. ಎಂತೆಂತ ಜಾಗ ಎಲ್ಲೆಲ್ಲಿ ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಮುಚ್ಚಿಟ್ಟಿತ್ತೋ ಅಂತ ಜಾಗಗಳ ಮೇಲೆ ಡೈರೆಕ್ಟ್ ಆಗಿ ಭಾರತ ಅಟ್ಯಾಕ್ ಮಾಡಿದೆ ತನ್ನ ಬ್ರಹ್ಮೋಸ್ ಮಿಸೈಲ್ ನಿಂದ. ಯಾರು ಕೊಟ್ಟರು ಭಾರತಕ್ಕೆ ಡೀಟೇಲ್ಸ್? ನಮ್ ನೆಟ್ವರ್ಕ್ ಹಂಗಿದೆ ರೀ. ನಿಮ್ ನೆಟ್ವರ್ಕ್ ಏನು? ಇದರ ಅಪ್ಪನಂತ ನೆಟ್ವರ್ಕ್ ನಾವು ಡೆವಲಪ್ ಮಾಡಿದೀವಿ. ಇದು ಹೊಸ ಭಾರತದ ಇಂಟೆಲಿಜೆನ್ಸ್ ಟೀಮ್ ಹಿಂಗ್ ಕೆಲಸ ಮಾಡಿದೆ. ಬರೀ ಇಂಟೆಲಿಜೆನ್ಸ್ ಟೀಮ್ ಅಲ್ಲ, ಭಾರತದ ನಮ್ಮ ಸೈನಿಕರು ಹೆಂಗ್ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಗಡಿಯ ತುದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಬರುವಂತ ಎಲ್ಲ ಡ್ರೋನ್ಗಳನ್ನ ನಮ್ಮ ಎಕ್ಸ್ಪರ್ಟ್ ಆಪರೇಟರ್ಗಳು ಒಂದು ಡ್ರೋನು ಕೂಡ ಭಾರತದ ನೆಲವನ್ನು ಮುಟ್ಟದಂತೆ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಅತ್ಯಾಧುನಿಕವಾದ ಅಮೆರಿಕಾದ ಮತ್ತು ಚೀನಾದ ಯುದ್ಧ ವಿಮಾನಗಳು ಭಾರತದೊಳಕ್ಕೆ ಬಂದ್ರೆ ಅದನ್ನು ಹೊಡೆದು ಬಿಸಾಕೋದು ಹೇಗೆ ಅನ್ನೋದಕ್ಕೆ ಬೇಕಾಗಿರುವ ಎಲ್ಲ ತಯಾರಿಯನ್ನ ಪಡ್ಕೊಂಡು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ತೋರಿಸಿದ್ದಾರೆ. ಭಾರತದ ಸೈನಿಕರ ಕ್ಷಮತೆ ಬಗ್ಗೆ ಏನ್ ಹೇಳಲಿ? ಅವ್ರಿಗೆಲ್ರಿಗೂ ಸಲ್ಯೂಟ್ ಸಲ್ಲಬೇಕು ಈ ಸಲ.
ನಾವು ಯುದ್ಧದಲ್ಲಿ ನಮ್ಮ ಸೈನಿಕರನ್ನ ಬಹಳ ಕಳ್ಕೊಂಡಿಲ್ಲ. ಈ ಸೆಲ್ ದಾಳಿಗೆ ತುತ್ತಾಗಿ ಒಂದಷ್ಟು ಜನ ಸೈನಿಕರು ತೀರ್ಕೊಂಡಿದ್ದಾರೆ ಬಿಟ್ರೆ, ಬಾಂಬ್ ದಾಳಿಯಲ್ಲಿ ಒಬ್ಬ ಸೈನಿಕನನ್ನು ಕಳೆದುಕೊಳ್ಳದೆ ಈ ದೇಶ ತನ್ನ ತಾಕತ್ತನ್ನು ತೋರಿಸಿದ್ಯಲ್ಲ, ಇದು ಹೊಸ ಭಾರತ. ಆ ಸೈನಿಕರಿಗೆ ಧನ್ಯವಾದ ಹೇಳಬೇಕು. ಅಷ್ಟೇ ಅಲ್ಲ, ಈ ದೇಶದ ಹಣಕಾಸು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಮಿತ್ರ, ಯೋಚನೆ ಮಾಡಿ, ಯಾವಾಗ ಯುದ್ಧ ಶುರುವಾಗುತ್ತೋ ಆಗ ದೇಶ ಸಂಕಟಕ್ಕೆ ಹೋಗಬೇಕು. ಆದ್ರೆ ಯುದ್ಧ ಶುರುವಾದಾಗ 5ನೇ ಶ್ರೀಮಂತ ರಾಷ್ಟ್ರವಾಗಿದ್ದ ಭಾರತ 4ನೇ ಶ್ರೀಮಂತ ರಾಷ್ಟ್ರವಾಗುತ್ತೆ ಅಂತಂದ್ರೆ ಈ ದೇಶದ ಹಣಕಾಸು ವ್ಯವಸ್ಥೆಯನ್ನ ಯುದ್ಧ ಕಾಲದಲ್ಲೂ ಹೆಂಗೆ ಗಟ್ಟಿಯಾಗಿಟ್ಟಿದ್ದಾರೆ ಅಂತಂದ್ರೆ ಇವ್ರನ್ನೆಲ್ಲ ಹೆಂಗೆ ಧನ್ಯವಾದ ಹೇಳಬೇಕು ಅಂತ ನನಗೆ ಆಶ್ಚರ್ಯ ಅನ್ಸುತ್ತೆ. ಎಲ್ಲಕ್ಕಿಂತ ಹೆಚ್ಚು ಧನ್ಯವಾದ ಯಾರಿಗೆ ಗೊತ್ತಾ? ಈ ದೇಶದ ಸಾಮಾನ್ಯ ಜನರಿಗೆ. ಎಲ್ಲರೂ ಏನಂದ್ರು ಮೋದಿಗೆ, ಮೋದಿಜಿ ನೀವು ಯುದ್ಧ ಮಾಡ್ತಿರೋ, ಬಾಂಬ್ ಹಾಕ್ತಿರೋ, ಏನ್ ಮಾಡ್ತಿರೋ ಮಾಡಿ, ನಮ್ಮ ಮೇಲೆ ಬರಬಹುದಾಗಿರುವ ಎಲ್ಲ ತೊಂದರೆಗಳನ್ನ ನಾವು ಎದುರಿಸ್ತೀವಿ. ಒಂದು ಸಲ ಪಾಕಿಸ್ತಾನ ಇಲ್ಲ ಅನ್ನಿಸ್ಬಿಡಿ, ಉಳಿದಿದೆಲ್ಲ ನಾವು ಆಮೇಲೆ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಇಡೀ ದೇಶದ ಜನ ನಿಂತ್ರಲ್ಲಿ. ಪಂಜಾಬ್ನಲ್ಲಿ ಒಂದು ಕರೆ ಕೊಡ್ಲಾಯ್ತು. ಯಾರ್ಯಾರು ಯುದ್ಧದ ಸಂದರ್ಭದಲ್ಲಿ ನಮಗೆ ವಾಲಂಟಿಯರ್ ಆಗಿ ಬರ್ತೀರಾ ಅಂತ ಕೇಳಿದ್ರೆ ಆ ಪಂಜಾಬಿನ ಆ ನಗರದಲ್ಲಿರುವಂತ ಎಲ್ಲ ಜನ ಲೈನ್ ನಿಂತು ಬಿಟ್ರು. ಏನ್ ಕೆಲಸ ಇದ್ರೆ ಹೇಳಿ, ನಾವು ಮಾಡ್ತೀವಿ ಅಂತ. ಟ್ರಕ್ ಓನರ್ಗಳು ಅಸೋಸಿಯೇಷನ್ ಇದೆಯಲ್ಲ, ಅವ್ರು ಮೋದಿಜಿಗೆ ಪತ್ರ ಬರೆದ್ರು. ಏನ್ ಬರೆದ್ರು ಗೊತ್ತಾ? ಒಟ್ಟು ದೇಶದಲ್ಲಿ 7.5 ಲಕ್ಷ ಟ್ರಕ್ಗಳು ನಮ್ಮ ಅಂಡರ್ ಇವೆ. 7.5 ಲಕ್ಷ. ನೀವು ಕರೆ ಕೊಡಿ, ಯಾವತ್ತು ಸೈನ್ಯದ ಸಹಾಯಕ್ಕೆ ನಮ್ಮ ಟ್ರಕ್ಗಳು ಬೇಕು ಅಂತ ಅನ್ಸುತ್ತೋ ಆವತ್ತು ನಮ್ಮ ಟ್ರಕ್ಗಳು ಈ ದೇಶದ ಸಹಾಯಕ್ಕೆ ಹಾಜರಾಗ್ತವೆ. ನೀವೊಂದು ಹೇಳಿಕೆ ಕೊಟ್ರೆ ಸಾಕು ಅಂತ ಈ ದೇಶದ ಟ್ರಕ್ಕಿನ ಮಾಲೀಕರು ಬಂದಿದ್ರು. ಯಾರಿಗೆ ಒಂದು ದಿನ ದುಡಿಲಿಲ್ಲ ಅಂತಂದ್ರೆ ಅವತ್ತಿನ ಕೂಲಿ ಇಲ್ವೋ ಅವ್ರು ಹೇಳ್ತಾರೆ ಈ ದೇಶದ ಸಹಾಯಕ್ಕೆ ನಾವು ಯಾವತ್ತೂ ಇದ್ದೀವಿ ಅಂತ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಯುದ್ಧ ಬೇಡ. ಸಿದ್ದರಾಮಯ್ಯ ಯುದ್ಧದ ಕಾಲದಲ್ಲಿ ಶಾಂತಿ ಮಾಡಬೇಕು ಅಂತ. ಯುದ್ಧ ಶುರುವಾಗಿದೆ ರೀ. ಅವತ್ತು ಬೆಳಗ್ಗೆ ಹೇಳ್ತಾರೆ ಶಾಂತಿಯನ್ನ ಆಚರಿಸಬೇಕು, ಯುದ್ಧ ಮಾಡಬಾರದು ಅಂತ. ರಾಹುಲ್ ಗಾಂಧಿ ಹೇಳ್ತಾರೆ ಯುದ್ಧ ಮಾಡಬೇಕು, ಭಾರತ ಎಲ್ಲ ಮೋಸ ಮಾಡಿ. ಎಲ್ಲಿವರೆಗೂ ಗೊತ್ತಾ ಇವ್ರು ಹೇಳೋದು? ಯಾರು ಬಂದು ಪಹಲ್ಗಾಮ್ ನಲ್ಲಿ ದಾಳಿ ಮಾಡಿ ಹೋಗಿದ್ರೋ ಅವರು ಪಾಕಿಸ್ತಾನದವ್ರು ಅಲ್ವೇ ಅಲ್ಲ, ಇವರೇ ಮಾಡಿರೋದು ಅದನ್ನ ಅಂತ ಸುಳ್ಳು ಹಬ್ಬಿಸ್ಬಿಟ್ರಲ್ರಿ. ಎಲೆಕ್ಷನ್ ಹತ್ರ ಬಂತು ಅನ್ನೋ ಕಾರಣಕ್ಕೋಸ್ಕರ ಮೋದಿನೇ ಇದನ್ನ ಮಾಡಿಸ್ಬಿಟ್ರು. ನಾಚಿಕೆ ಆಗೋದು ಬೇಡವನ್ರಿ ಮಿತ್ರ. ಇವ್ರು ಹೇಳಿದ್ರು, ಇವ್ರು ಹೇಳೋದ್ರಿಂದ ಏನಾಗದಿದೆ ಅಂತ ನೀವು ಅನ್ಕೊಂಡು ಸುಮ್ಮನಿರ್ಬೇಡಿ. ಪಾಕಿಸ್ತಾನ ಒಂದು ಪ್ರೆಸ್ ಮೀಟ್ ಮಾಡ್ತು. ಎಲ್ಲ ಪತ್ರಕರ್ತರನ್ನ, ಜಗತ್ತಿನ ಎಲ್ಲ ಪತ್ರಕರ್ತರನ್ನ ಕೂರಿಸ್ಕೊಂಡು ಟಿವಿಯಲ್ಲಿ ಹಾಕ್ತು. ಯಾರು ವಿಡಿಯೋ ಹಾಕ್ತು ಗೊತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿಡಿಯೋ ಹಾಕ್ತು. ನೋಡಿ, ಅಲ್ಲಿನ ಆಪೋಸಿಷನ್ ಲೀಡರ್ ಹೇಳ್ತಾರೆ ಇದನ್ನ ಮಾಡಿದ್ದು ಭಾರತನೇ ಅಂತ, ನಮ್ ತಲೆ ಮೇಲೆ ಕಟ್ಲಿಕ್ಕೆ ಹೊರಟಿದ್ದಾರೆ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿಡಿಯೋ ಹಾಕಿ ಅಂತು. ರಾಹುಲ್ ಗಾಂಧಿ ವಿಡಿಯೋ ತೋರಿಸ್ತು, ಧ್ರುವ ರಾತಿ ವಿಡಿಯೋ ತೋರಿಸ್ತು. ಯಾರು ಭಾರತದ ವಿರೋಧಿಗಳಿದ್ದಾರೋ, ಹೇಗೆ ಸಾಮ್ರಾಜ್ಯಕ್ಕೆ ಒಳಗಿದ್ದವರೇ ಮೋಸ ಮಾಡಿದ್ರು, ನಮ್ಗೆ ಒಳಗಿದ್ದವರೇ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ಮಿತ್ರ, ಈ ದೇಶದ ಸಾಮಾನ್ಯ ಜನ, ನಾನು ಮುಸಲ್ಮಾನರಿಗೂ ಧನ್ಯವಾದ ಸಮರ್ಪಿಸ್ತೀನಿ. ನಾನು ತುಂಬಾ ಬಾರಿ ಆಕ್ರೋಶದಿಂದ ಮಾತಾಡ್ತೀನಿ, ಹೌದು. ಆದ್ರೆ ಯುದ್ಧ ಶುರುವಾದಾಗ ಓವೈಸಿ ಸೇರಿದಂತೆ ಅನೇಕ ಮುಸಲ್ಮಾನರು ಹೇಳಿದ್ರು ಬಿಡಬೇಡಿ ಪಾಕಿಸ್ತಾನನ, ರೋಗ್ ಕಂಟ್ರಿ, ಸಿಕ್ಕಿರೋ ಅವಕಾಶದಲ್ಲಿ ಮುಗಿಸ್ಬಿಡಿ ಅಂತ ಮುಸಲ್ಮಾನರು ಹೇಳಿದರೆ ಕರ್ನಾಟಕದ ಕಾಂಗ್ರೆಸ್ ಟ್ವೀಟ್ ಮಾಡಿ ಶಾಂತಿ ಆಚರಿಸೋಣ ಅಂತ ಹೇಳ್ತಾರಲ್ಲ, ಏನ್ ಹೇಳಿ ಇವರಿಗೆ? ಇದ್ರೆ ಬಹಳ ದುಃಖ. ನಿಮ್ಮಲ್ಲಿ ಯಾರಾದ್ರೂ ಕಾಂಗ್ರೆಸ್ ಅವರು ಇದ್ರೆ ನಂಗೆ ಖಂಡಿತ ಬೇಜಾರಿಲ್ಲ, ಏನಾದ್ರೂ ತಿಳ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಯುದ್ಧದ ಹೊತ್ತಲ್ಲಾದ್ರೂ ಎಲ್ಲವನ್ನು ಮರೆತು ದೇಶಕ್ಕಾಗಿ ನಿಂತ್ಕೊಳ್ಳೋದಿಲ್ಲ ಅಂತಂದ್ರೆ ಏನ್ ಹೇಳಬೇಕು ಇವರಿಗೆಲ್ಲ? ಮಿತ್ರ,